ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಅತ್ಯಂತ ಮಹತ್ವವಾದ ಹಾಗೂ ವಿಶ್ವದ ಮೊದಲ ನಗರ ನಾಗರಿಕತೆಗಳಲ್ಲಿ ಒಂದಾದ ಸಿಂಧೂ ನದಿ ನಾಗರಿಕತೆ ಅಂದರೆ ಹರಪ್ಪಾ ನಾಗರಿಕತೆ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ನಾಗರಿಕತೆ ಕಂಚಿನ ಯುಗದ ನಗರ ನಾಗರಿಕತೆಯಾಗಿದ್ದು ಕ್ರಿಸ್ತಪೂರ್ವ 2600ರಿಂದ 1900ರ ನಡುವೆ ತನ್ನ ಶ್ರೇಷ್ಠಾವಸ್ಥೆಯಲ್ಲಿ ಇತ್ತು. ಇದು ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಳಿಗೆ ಸಮಕಾಲೀನವಾಗಿದೆ. ನಗರ ಯೋಜನೆ, ಒಳಚರಂಡಿ ವ್ಯವಸ್ಥೆ, ವ್ಯಾಪಾರ ಜಾಲ, ಕೈಗಾರಿಕಾ ಪರಿಣತಿ ಮತ್ತು ಸಂಘಟಿತ ಸಮಾಜ ಇವೆಲ್ಲದರ ಮೂಲಕ ಈ ನಾಗರಿಕತೆ ಅತ್ಯಂತ ಅಭಿವೃದ್ಧಿಯಾಗಿತ್ತು. ಈ ನಾಗರಿಕತೆಯನ್ನು 1921ರಲ್ಲಿ ಹರಪ್ಪಾ ಪ್ರದೇಶದಲ್ಲಿ ಪತ್ತೆ ಹಚ್ಚಲಾಯಿತು. 13ನೇ ಶತಮಾನದ 2ನೇ ದಶಕದಲ್ಲಿ ಮೊಹೆಂಜೊದಾರೋ ಪ್ರದೇಶದಲ್ಲೂ ಮತ್ತೊಂದು ಪ್ರಮುಖ ನಗರ ಪತ್ತೆಯಾಯಿತು. ಈ ಪತ್ತೆಗಳು ಭಾರತದ ಇತಿಹಾಸದ ಕಾಲಗಣನೆಯನ್ನು ಸಂಪೂರ್ಣವಾಗಿ ಬದಲಿಸಿತು. ಹರಪ್ಪಾ ನಾಗರಿಕತೆಯ ಹಂತಗಳು: ಪ್ರಾರಂಭಿಕ ಹಂತ, ಪರಿಪಕ್ವ ಹಂತ ಮತ್ತು ಅಂತಿಮ ಹಂತ. ಸಿಂಧೂ ನಾಗರಿಕತೆ ಸುಮಾರು 12 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿತ್ತು. ಇದು ಇಂದಿನ ಪಾಕಿಸ್ತಾನ, ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜಸ್ತಾನ್, ಗುಜರಾತ್ ಮತ್ತು ಪಶ್ಚಿಮ ಉತ್ತರ ಪ್ರದೇಶಗಳಲ್ಲಿ ಕಂಡುಬಂದಿದೆ. ಪ್ರಮುಖ ಸ್ಥಳಗಳು: ಹರಪ್ಪಾ, ಮೊಹೆಂಜೊದಾರೋ, ಧೋಲವೀರ, ಲೋಥಲ್, ಕಾಲಿಬಂಗನ್, ರಾಖಿಗಡಿ. ಹರಪ್ಪಾ ನಾಗರಿಕತೆಯ ಪ್ರಮುಖ ಲಕ್ಷಣ ಯೋಜಿತ ನಗರ ನಿರ್ಮಾಣ. ಸರಳ ರಸ್ತೆ ವ್ಯವಸ್ಥೆ, ಪ್ರತಿ ಮನೆಗೆ ಒಳಚರಂಡಿ, ಸುಟ್ಟ ಇಟ್ಟಿಗೆ ಮನೆಗಳು, ಸಾರ್ವಜನಿಕ ಬಾವಿಗಳು ಇವೆಲ್ಲವೂ ಅತ್ಯಂತ ಅಭಿವೃದ್ಧಿಯ ಸಂಕೇತ. ಮೊಹೆಂಜೊದಾರೋದಲ್ಲಿ ಕಂಡುಬಂದ ಮಹಾ ಸ್ನಾನಗೃಹ ಜಲ ನಿರೋಧಕ ವ್ಯವಸ್ಥೆಯ ಅದ್ಭುತ ಉದಾಹರಣೆ. ಅನ್ನ ಭಂಡಾರಗಳು ಕೂಡ ಪತ್ತೆಯಾಗಿವೆ. ಇದು ಸಂಘಟಿತ ಆರ್ಥಿಕತೆಯನ್ನು ತೋರಿಸುತ್ತದೆ. ಮುಖ್ಯ ಉದ್ಯೋಗ ಕೃಷಿ. ಗೋಧಿ, ಜೋಳ, ಕಡಲೆ, ಸಾಸಿವೆ, ಹತ್ತಿ ಬೆಳೆದಿತ್ತು. ಹತ್ತಿಯನ್ನು ಮೊಟ್ಟಮೊದಲಾಗಿ ಬಳಸಿದ ನಾಗರಿಕತೆ ಹರಪ್ಪ. ಪಶುಸಂಗೋಪನೆ: ಗೋವು, ಎಮ್ಮೆ, ಕುರಿ, ಮೇಕೆ. ಕೈಗಾರಿಕೆ: ಮಣಿಗಳ ತಯಾರಿ, ಮಣ್ಣಿನ ಪಾತ್ರೆ, ಲೋಹ ಕೆಲಸ, ಆಭರಣ, ಮುದ್ರೆಗಳು. ತಾಮ್ರ, ಕಂಚು, ಚಿನ್ನ, ಬೆಳ್ಳಿ ಬಳಸಿದ್ರು, ಆದರೆ ಇಕ್ಕಟ್ಟು ತಿಳಿದಿರಲಿಲ್ಲ. ವ್ಯಾಪಾರ: ಆಂತರಿಕ ಹಾಗೂ ಬಾಹ್ಯ. ಮೆಸೊಪೊಟೇಮಿಯಾ ಜೊತೆ ವ್ಯಾಪಾರ ನಡೆಸಿದ್ರು. ಲೋಥಲ್ ಬಂದರು, ವಿಶ್ವದ ಮೊದಲ ಡಾಕ್ಯಾರ್ಡ್. ಹರಪ್ಪಾ ಸಮಾಜ ಸಂಘಟಿತವಾಗಿತ್ತು, ಆದರೆ ರಾಜತಂತ್ರದ ಸ್ಪಷ್ಟ ಸಾಕ್ಷ್ಯ ಇಲ್ಲ. ಸಾಮಾಜಿಕ ವರ್ಗಗಳು: ವ್ಯಾಪಾರಿಗಳು, ಕೈಗಾರಿಕೋದ್ಯೋಗಿಗಳು, ಕೃಷಿಕರು. ಹತ್ತಿ ಬಟ್ಟೆ ಧರಿಸುತ್ತಿದ್ದರು, ಚಿನ್ನ ಬೆಳ್ಳಿ ಆಭರಣ ಬಳಸುತ್ತಿದ್ದರು. ನೃತ್ಯಗೊಳ್ಳುವ ಹುಡುಗಿ ಮೂರ್ತಿ ಮತ್ತು ದಾಡಿಯ ಪುರೋಹಿತ ಮೂರ್ತಿ ಪ್ರಸಿದ್ಧ. ಮಕ್ಕಳ ಆಟಿಕೆಗಳು, ಆಟಗಳು ಸಾಂಸ್ಕೃತಿಕ ಜೀವನದ ಸಾಕ್ಷ್ಯ. ಧರ್ಮ: ಮಾತೃದೇವಿ ಪೂಜೆ, ಪಶುಪತಿ ಮುದ್ರೆ, ಮರ ಪೂಜೆ, ಪ್ರಾಣಿ ಪೂಜೆ. ಕಾಕಾಲಿಬಂಗನ್ ಮತ್ತು ಲೋಥಲ್ನಲ್ಲಿ ಅಗ್ನಿಕುಂಡಗಳು ಪತ್ತೆಯಾಗಿವೆ. ಹರಪ್ಪಾ ಲಿಪಿ ಇನ್ನೂ ಭೇದಿಸಲಾಗಿಲ್ಲ. ಸುಮಾರು 400 ಚಿಹ್ನೆಗಳು, ಸಣ್ಣ ಬರಹಗಳು ಮುದ್ರೆಗಳ ಮೇಲೆ. ಭಾಷೆ ಸ್ಪಷ್ಟವಾಗಿಲ್ಲ. ದ್ರಾವಿಡ ಅಥವಾ ಪ್ರೋಟೋ ಮುಂಡಾ ತತ್ವ. ಆಡಳಿತ: ಬಲವಾದ ವ್ಯವಸ್ಥೆ ಇದ್ದಿರಬಹುದು, ಆದರೆ ರಾಜ ಅಥವಾ ಅರಮನೆ ಸಾಕ್ಷ್ಯ ಇಲ್ಲ. ಪತನದ ಕಾರಣಗಳು: ಹವಾಮಾನ ಬದಲಾವಣೆ, ನದಿಗಳ ದಿಕ್ಕು ಬದಲಾವಣೆ, ಪ್ರವಾಹ, ವ್ಯಾಪಾರ ಕುಸಿತ, ಪರಿಸರ ಹಾನಿ. ಒಂದು ಕಾರಣವಲ್ಲ, ಹಲವು ಕಾರಣಗಳು. ಪರೀಕ್ಷೆಗೆ ಮುಖ್ಯಾಂಶಗಳು: ಮೊದಲ ಪತ್ತೆ: ಹರಪ್ಪಾ ಮಹಾ ಸ್ನಾನಗೃಹ, ಮೊಹೆಂಜೊದಾರೋ ಡಾಕರ್ಡ್, ಲೋಥಲ್ ಅಗ್ನಿಕುಂಡ, ಕಾಲಿಬಂಗನ್ ಅತಿ ದೊಡ್ಡ ಸ್ಥಳ, ರಾಖಿಗಡಿ ಲಿಪಿ ಭೇದಿಸಲಾಗಿಲ್ಲ. ಹತ್ತಿ ಮೊದಲ ಬಳಕೆ. ಹರಪ್ಪಾ ಸಿಂಧೂ ನಾಗರಿಕತೆ ನಮಗೆ ಯೋಜಿತ ನಗರ ಜೀವನ, ಸಂಘಟಿತ ಆರ್ಥಿಕತೆ ಮತ್ತು ಉನ್ನತ ಸಂಸ್ಕೃತಿಯ ಉದಾಹರಣೆ ನೀಡುತ್ತದೆ. ಇದು ಭಾರತದ ಪ್ರಾಚೀನ ವೈಭವದ ಸಂಕೇತ. UPSC ಮತ್ತು KS ಪರೀಕ್ಷೆಗಳಿಗೆ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಪ್ರಮುಖ ವಿಷಯ. ಧನ್ಯವಾದಗಳು.